ನೌಕರರ ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ 25ರಿಂದ ಬೆಂಗಳೂರಲ್ಲಿ ನಡೀತಾ ಇದೆ. ಇವತ್ತು ಲಕ್ಷಾಂತರ ಜನ ಸರ್ಕಾರೇತರ ಸರ್ಕಾರೇತರ ಸರ್ಕಾರದಲ್ಲಿ ಕಾಯಂೇತರ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾಗಿರುವಂತಹ ಸವಲತ್ತುಗಳನ್ನು ಕೊಡದೆ ಕಡಿಮೆ ವೇತನದಲ್ಲಿ ದುಡಿಸ್ತಾ ಇದ್ದಾರೆ. ಆದ್ರಿಂದ 25ರಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ತಾವೆಲ್ಲರೂ ಬಂದಿದ್ದೀರಾ. ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಮತ್ತೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ CITUವಿನ ಪ್ರಧಾನ ಕಾರ್ಯದರ್ಶಿಗಳಾದಂತ ಕಾಮ್ರೇಡ್ ವರಲಕ್ಷ್ಮಿ ಅವರು ಮಾತನಾಡಲಿದ್ದಾರೆ. ಮತ್ತೆ ತಾವು ಬಂದಿರೋರ್ಗೆಲ್ರಿಗೂ ಕೂಡ ಸ್ವಾಗತವನ್ನ ಬಯಸಿ, ಅವ್ರಿಗೂ ಕೂಡ ಸ್ವಾಗತ ಬಯಸಿ ಅವರು ಈ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ರು. ಮೇ 25, 26ನೇ ತಾರೀಕು 2 ದಿನಗಳ ಕಾಲ ಕಾಯಂೇತರರ ನೌಕರರ ಒಕ್ಕೂಟದ ನೇತೃತ್ವದ ಒಳಗಡೆ ನಾವು 2 ದಿನದ ಹೋರಾಟವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಯಾಕೆ ಈ ಹೋರಾಟ ಅಂತ ಹೇಳಿದ್ರೆ, ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಗಳು ಪ್ರಾರಂಭ ಆದಾಗ 7,20,000 ಸ್ಯಾಂಕ್ಷನ್ ಪೋಸ್ಟ್ ಕರ್ನಾಟಕದ ರಾಜ್ಯ ಸರ್ಕಾರಿ ಇದ್ರ ಒಳಗಡೆ ಸ್ಯಾಂಕ್ಷನ್ ಆಗಿರೋದು. ಆದ್ರೆ ಯಾವತ್ತೂ ಕೂಡ ಅದನ್ನ ಫಿಲ್ ಮಾಡ್ಲಿಲ್ಲ. ಸೊ ನಂತರದಲ್ಲಿ LPG ಪಾಲಿಸಿಗಳ ಭಾಗವಾಗಿ ಸರ್ಕಾರಿ ನೌಕರರ ಗಾತ್ರವನ್ನ ಕಡಿತ ಮಾಡಬೇಕು ಅಂತಕ್ಕಂಥ LPG ಪಾಲಿಸಿಗಳ ಧೋರಣೆ ಏನಿದೆ, ಆ ಧೋರಣೆಗೆ ಅನುಗುಣವಾಗಿ ನಮ್ಮಲ್ಲೂ ಕೂಡ ಕರ್ನಾಟಕ ಸುಧಾರಣಾ ಆಯೋಗಗಳನ್ನ ರಚನೆ ಮಾಡಲಾಯಿತು. ಆ ಆಯೋಗಗಳನ್ನ ರಚನೆ ಮಾಡಿದ ನಂತರ ಅವರು ಹಲವು ಸ್ವರೂಪದಲ್ಲಿ ಈ ಒಂದು ಸರ್ಕಾರಿ ನೌಕರರ ಗಾತ್ರವನ್ನ ಕಡಿತ ಮಾಡ್ತಾ ಬಂದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ D ಗ್ರೂಪ್ಗಳನ್ನ ಸಂಪೂರ್ಣವಾಗಿ ಅವರು ತೆಗೆದುಹಾಕಿದ್ರು. ಆಮೇಲೆ ಯಾವ ಹುದ್ದೆ ಖಾಲಿ ಆಗುತ್ತೆ ಆ ಹುದ್ದೆಗೆ ಹೊಸ ನೇಮಕಾತಿ ಇಲ್ಲ ಅಂತಕ್ಕಂಥ ನಿಯಮಗಳನ್ನ ರಾಜ್ಯ ಸರ್ಕಾರ ಅಳವಡಿಸ್ಕೊಡ್ತು. ವಿಶೇಷವಾಗಿ SM ಕೃಷ್ಣ ಗೌರ್ಮೆಂಟ್ ಇದ್ದಾಗ ಈ ತರದ ಒಂದು ಬದಲಾವಣೆಗಳನ್ನ ಮಾಡಿದ್ರು. ಆಮೇಲೆ ರೀಜನಲ್ ಆಫೀಸ್ಗಳಂತ ಹೇಳಿ ಹಿಂದೆ ಎಲ್ಲಾನು ಕೂಡ ಎಲ್ಲಾ ಇಲಾಖೆಗಳಿಗೂ ಕೂಡ ಇತ್ತು, ಅದನ್ನ ಕ್ಲೋಸ್ ಮಾಡಿದ್ರು. ಆಮೇಲೆ 2-3 ಇಲಾಖೆಗಳನ್ನ ಮರ್ಜ್ ಮಾಡಿದ್ರು. ಈ ರೀತಿ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಿ ನೌಕರರ ಗಾತ್ರವನ್ನ ಕಡಿತ ಮಾಡ್ತಾ ಬಂದ್ರು. ಕಡಿತ ಮಾಡಿದ ಮೇಲೆ ಇಲ್ಲಿ ಆಡಳಿತ ಸುಸೂತ್ರವಾಗಿ ನಡಿಬೇಕು ಅಥವಾ ಜನರಿಗೆ ಆ ಒಂದು ಸವಲತ್ತುಗಳು ತಲುಪಬೇಕು ಅಂತ ಹೇಳಿದ್ರೆ ಸರ್ಕಾರಿ ನೌಕರರ ಗಾತ್ರ ಕಡಿತ ಆಗಿರೋದ್ರಿಂದ ಆ ಫೆಸಿಲಿಟೀಸ್ ಅನ್ನ ಕೊಡೋದು ಸಮಸ್ಯೆಗಳಾಯ್ತು. ಸೊ ಆಗ ನಮ್ಮ ಹಣಕಾಸು ಇಲಾಖೆ ಒಂದು ನಿರ್ದೇಶನ ಕೊಡ್ತು, ನಿಮ್ಮ ಇಲಾಖೆ ಒಳಗಡೆ ನಿಮ್ಗೆ ಇರ್ತಕ್ಕಂಥ ಬಜೆಟ್ ಅಲ್ಲಿ ನೀವು ನಾನ್ ಪರ್ಮನೆಂಟ್ ಅಲ್ಲದ ಹೆಸರುಗಳಲ್ಲಿ ಯಾರನ್ನಾರು ನೇಮಕ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಳ್ರಿ ಅಂತ. ಆಫ್ಟರ್ ದಟ್ ಸರ್ಕ್ಯುಲರ್ ಸುಮಾರು ಇಲಾಖೆಗಳಲ್ಲಿ ಆ ರೀತಿಯಲ್ಲಿ ನೇಮಕಾತಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತು ನಿಗಮ ಮಂಡಳಿಗಳಲ್ಲಿ ಅಂತೂ ಕೂಡ ಕಾಯಂ ಸ್ವರೂಪ ಅನ್ನೋದನ್ನೇ ಬಿಟ್ಟುಬಿಟ್ರು. ಸೊ ಮತ್ತು ಹಲವಾರು ಸ್ಕೀಮ್ಗಳಲ್ಲಿನೂ ಕೂಡ ಈ ಕಾಯಂ ಅಲ್ಲದೆ ಇರ್ತಕ್ಕಂಥ ಬೇರೆ ಬೇರೆ ಡೆಸಿಗ್ನೇಷನ್ಸ್ ಅನ್ನ ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ ಕೆಲಸ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಈಗ ಬಂದಿರುವಂತಹ ಆಡಳಿತ ಸುಧಾರಣಾ ಆಯೋಗನೂ ಕೂಡ ಏನು ಶಿಫಾರಸ್ ಮಾಡಿದೆ ಅಂತ ಹೇಳಿದ್ರೆ, C ಗ್ರೂಪ್ ನಲ್ಲಿ ಇರ್ತಕ್ಕಂಥವರನ್ನು ಕೂಡ ಇನ್ನು ಮುಂದೆ ಕಂಪ್ಲೀಟ್ ಆಗಿ ಔಟ್ಸೋರ್ಸ್ ಮಾಡಬೇಕು ಅಂತಕ್ಕಂಥ ರೆಕಮೆಂಡೇಶನ್ಸ್ ಕೂಡ ಈಗ ಬರ್ತಾ ಇದೆ. ಇನ್ನೂ ಕೂಡ ಅದು ಪೂರ್ತಿಯಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ. ಇದರ ಮಧ್ಯದಲ್ಲಿ ಅಲ್ಲಲ್ಲಿ ನೇಮಕವಾಗಿರ್ತಕ್ಕಂಥವರ ಸಂಖ್ಯೆ ಬಹುಶಃ ನಮ್ಮ ಅಂದಾಜಿನ ಪ್ರಕಾರ ಒಂದು 10 ಲಕ್ಷ ದಾಟಿದೆ ಅಂತ ಹೇಳ್ಬೋದು. ಅರೆ ಸರ್ಕಾರದ ಇಲಾಖೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ, ಸ್ಕೀಮುಗಳಲ್ಲಿ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸೊ ಈಗ ಇವರ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಬೇಕಿದ್ದಾಗ ಸರ್ಕಾರ ನೇಮಕಾತಿ ಮಾಡ್ತದೆ, ಕೆಲಸ ಮಾಡಿಸ್ಕೊಡ್ತದೆ. ಆ ಕೆಲಸ ಆಗೋದ ಮೇಲೆ ಅವರನ್ನ ಮುಲಾಜಿಲ್ಲದೆ ಇವತ್ತು ತೆಗೆದುಹಾಕ್ಲಾಗ್ತಾ ಇದೆ. ಈ ತರ ಹಲವಾರು ಇಲಾಖೆಗಳಲ್ಲಿ ಇವತ್ತು ಅದು ನಡೆದಿದೆ. ಸೊ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಇದು ನಿಮ್ಮ ಅಗತ್ಯ ಇದ್ದಾಗ ಆವಾಗಷ್ಟೇ ಪದವಿಗಳನ್ನ ಪೂರೈಕೆ ಮಾಡಿದಂತ ವಿದ್ಯಾವಂತ ಯುವಕ ಯುವತಿಯರನ್ನ ನೀವು ಬಳಸಿಕೊಂಡು ನಿಮಗೆ ಬೇಡ ಅಂತ ಹೇಳಿದಾಗ ಬಿಸಾಡುವಂತ ನಿಮ್ಮ ನೀತಿ ಏನಿದೆ, ಇದನ್ನ ನಾವು ಒಪ್ಪಲ್ಲ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಸೊ ಮತ್ತೆ ಅದರಲ್ಲಿ ಕೆಲವರು ಏನ್ ಮಾಡಿದ್ರು, ಹೈಕೋರ್ಟ್ಗಳಿಗೆ ಹೋದ್ರು ಕಾಯಂ ಮಾಡ್ಬೇಕಂತ ಹೈಕೋರ್ಟ್ಗಳಿಗೆ ಹೋದಾಗ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಉಮಾದೇವಿ ಪ್ರಕರಣ ಬಂತು. ಉಮಾದೇವಿ ಪ್ರಕರಣ ಏನ್ ಹೇಳುತ್ತೆ, ರೋಸ್ಟರ್ ಸಿಸ್ಟಮ್ ಅಲ್ಲಿ ಯಾವುದೇ ಒಬ್ಬ ಉದ್ಯೋಗಸ್ಥನನ್ನ ಕೆಲಸಕ್ಕೆ ನೇಮಕ ಮಾಡಿದಾಗ ಅವನಿಗೆ ಈ ತರದ ಅರ್ಹತೆಗಳಿರ್ತವೆ ಅಂತ. ಆದ್ರೆ ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಅನ್ನ ಇದುವರೆಗೆ ಏನ್ ನೇಮಕ ಮಾಡಿದ್ದಾರೆ, ಆ ರೋಸ್ಟರ್ ಸಿಸ್ಟಮ್ ಅನ್ನ ಅನುಸರಿಸಿಲ್ಲ, ಅಗತ್ಯ ಅನುಸಾರ ಮಾಡಿಬಿಟ್ಟಿದ್ದಾರೆ.
ಸೊ ಈಗ ಅವ್ರು ಇಲ್ಲದೆ ಯಾವುದೇ ಸರ್ಕಾರದಲ್ಲಿ ನಿಗಮ ಮಂಡಳಿ ನಡೆಯಲ್ಲ, ಯಾವುದೇ ಒಂದು ಇಲಾಖೆನೂ ಕೂಡ ನಡೆಯಲ್ಲ ಅನ್ನುವಂತ ಪರಿಸ್ಥಿತಿಗೆ ಇವತ್ತು ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಅಷ್ಟು ದೊಡ್ಡ ಪ್ರಮಾಣದ ಒಂದು ಕಾಣಿಕೆಯನ್ನ ಇವತ್ತು ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಇವರುಗಳಿಗೆ ತಿಂಗಳಿಗೆ ಸರಿಯಾಗಿ ವೇತನ ಕೊಡಲ್ಲ. ಆಮೇಲೆ ಮತ್ತೆ ವೇತನ ಹೆಚ್ಚಳ ಕೇಳಿದ್ರೆ 4 ಜನ ಇರುವ ಕಡೆ ಇಬ್ಬರನ್ನ ತೆಗೆದುಬಿಟ್ಟು ಇಬ್ಬರೇ ಸಾಕು ಅಂತ ಹೇಳುವಂತದ್ದು. ಆಮೇಲೆ ಮತ್ತೆ ಈ ತರದಲ್ಲಿ ಅವರನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ವರ್ಷನೂ ಕೂಡ ಗುತ್ತಿಗೆ ರಿನಿವಲ್ ಆಗ್ಬೇಕು ಅಂತ ಹೇಳಿದ್ರೆ ಇವ್ರು ಹೋಗ್ಬೇಕು, ಗುತ್ತಿಗೆದಾರರ ಕೈಕಾಲು ಹಿಡಿಬೇಕು, ಅಥವಾ ದುಡ್ಡು ಕೊಡ್ಬೇಕು, ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು. ಆಮೇಲೆ ಮತ್ತೆ ನೀವ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳ್ಬೇಕು. ಆಮೇಲೆ ಇವರು ಒಬ್ಬ ಗುತ್ತಿಗೆ ನೌಕರನ್ನ ಒಂದು ಡೆಸಿಗ್ನೇಷನ್ಗೆ ತಗೊಂಡಿದ್ರೆ ಎಲ್ಲಾ ತರದ ಕೆಲಸಗಳನ್ನು ಕೂಡ ಅವ್ರ ಹತ್ರನೇ ಮಾಡಿಸೋದು. ಈ ತರದ ಒಂದು ಎಕ್ಸ್ಪ್ಲಾಯಿಟೇಷನ್ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ಗಳು ಹಲವಾರು ತೀರ್ಪುಗಳನ್ನ ಕೊಟ್ಟಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡ್ಬೇಕು ಅಂತ ಹೇಳಿದೆ. ಯಾವ ಸರ್ಕಾರನು ಕೂಡ ಅದನ್ನ ಫಾಲೋ ಮಾಡಿಲ್ಲ. ಮತ್ತೆ ಮೊನ್ನೆ ಒಂದು ಜಡ್ಜ್ಮೆಂಟ್ ಅಲ್ಲಿ ಅವರು ಬಹಳ ಕೆಟ್ಟದಾಗಿ ಹೇಳಿದ್ದಾರೆ. ಏನಂದ್ರೆ ಒಂದೇ ತರದ ಕೆಲಸಕ್ಕೆ 2 ವ್ಯಕ್ತಿಗಳನ್ನ ನೇಮಕ ಮಾಡ್ಕೊಂಡಾಗ ಒಂದು ವ್ಯಕ್ತಿ ಕಾಯಂ, ಅದೇ ಕೆಲಸ ಮಾಡುವಂತ ಇನ್ನೊಬ್ಬ ವ್ಯಕ್ತಿ ಕಾಯಂ ಅಲ್ಲ, ಈ ತರದಲ್ಲಿ ದುಡಿಸ್ಕೊಳ್ಳುವಂತದ್ದು ಕರೆಕ್ಟ್ ಅಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಆಮೇಲೆ ಮಾತ್ರ ಅಲ್ಲ, ಆ ತರದ ಒಂದು ಕ್ರಮ ಏನಿದೆ ಅಂತ ಹೇಳಿದ್ರೆ ಅದು ಅತ್ಯಂತ ಹೀನಾಯವಾಗಿರುವಂತದ್ದು ಮತ್ತು ಮನುಷ್ಯನ ಘನತೆಯ ತಳಹದಿಯ ಮೇಲೆ ದಾಳಿ ಮಾಡುವಂತದ್ದು ಅಂತ ಹೇಳಿ ಈ ಪದಗಳನ್ನ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಹೇಳಿರುವಂತದ್ದು. ಆದ್ರೆ ಕಾರ್ಮಿಕರ ಪರವಾಗಿ, ನೌಕರರ ಪರವಾಗಿ ಯಾವುದೇ ಜಡ್ಜ್ಮೆಂಟ್ಗಳು ಬಂದ್ರೂ ಕೂಡ ಯಾವ ಸರ್ಕಾರಗಳು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ನಮ್ಮ ವಿರುದ್ಧ ಏನಾದ್ರು ಜಡ್ಜ್ಮೆಂಟ್ಗಳು ಬಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಫೋರ್ಸ್ ಅನ್ನ ತಗೊಂಡ್ ಬಂದು ಅದನ್ನ ಜಾರಿ ಮಾಡ್ಲಿಕ್ಕೆ ಮಾಡ್ತಕ್ಕಂತ ಪ್ರಕ್ರಿಯೆಗಳಿದಾವೆ. ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಅದೇ ತರದ ಪ್ರಕ್ರಿಯೆಗಳು ಪ್ರಾರಂಭ ಆಗಿದಾವೆ. ಇವತ್ತು ಇರ್ತಕ್ಕಂತ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಏನು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ಬದಲಿಸೋದು ಅದಕ್ಕೆ ಪರಿಹಾರ ಅಲ್ಲ, ಅಥವಾ ರೋಸ್ಟರ್ ಸಿಸ್ಟಮ್ ಅಲ್ಲ ಅಂತ ಹೇಳುವಂತದ್ದು ಪರಿಹಾರ ಅಲ್ಲ, ಅಥವಾ ಬೇರೆ ಯಾವುದು ಕೂಡ ಪರಿಹಾರ ಅಲ್ಲ. ಯಾಕಂದ್ರೆ ನಿಮಗೆ ಬೇಕಿರೋದು ಎಕ್ಸ್ಪೀರಿಯನ್ಸ್, ಅನುಭವ. ನಾನು ಹೇಳ್ತೇನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಬೇರೆ ಯಾವುದೇ ಇಲಾಖೆಗಳನ್ನ ನೀವು ಎಕ್ಸಾಂಪಲ್ ಮಾಡಿ, ಈ ನಾನ್ ಪರ್ಮನೆಂಟ್ ವರ್ಕರ್ ಇಲ್ಲ ಅಂತ ಹೇಳಿದ್ರೆ ಒಂದು ಫೈಲ್ ಮೂವ್ಮೆಂಟ್ ಆಗತ್ತೆ. ಆ ತರದ ಒಂದು ಸಂದರ್ಭದಲ್ಲಿ ಇವತ್ತು ಈ ನಾನ್ ಪರ್ಮನೆಂಟ್ ವರ್ಕರ್ಸ್ ಒಂದು ಫಲಿತಾಂಶವನ್ನ ಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆ ಒಳಗಡೆ ನಾವು ಹೇಳ್ತಾ ಇದೀವಿ ಏನಂದ್ರೆ, ಇವರ ಅನುಭವದ ಆಧಾರದ ಒಳಗಡೆ, ಸೀನಿಯಾರಿಟಿ ಆಧಾರದ ಒಳಗಡೆ ನಮ್ಮ ಕರ್ನಾಟಕ ರಾಜ್ಯದ ಸಿವಿಲ್ ಸೇವಾ ನಿಯಮಾವಳಿಗಳೇನಿದಾವೆ, KCSR ರೂಲ್ ಏನಿದೆ, ಅದಕ್ಕೆ ನೀವು ತಿದ್ದುಪಡಿಯನ್ನ ತನ್ನಿ. ಈಗ ಇರ್ತಕ್ಕಂಥ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಅನ್ನ ಪರ್ಮನೆಂಟ್ ಮಾಡ್ಕೊಳ್ಳಕ್ಕೆ ಒಂದು ತಿದ್ದುಪಡಿಯನ್ನ ತರಬೇಕು ಅನ್ನುವಂಥದ್ದನ್ನ ನಾವು ಒತ್ತಾಯ ಮಾಡ್ತಾ ಇದೀವಿ. ಎರಡನೇದು ಆಲ್ಟರ್ನೇಟ್ ನಾವು ಹೇಳ್ತಾ ಇರೋದು, ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗಳನ್ನ ನೀವು ತುಂಬುವಾಗ 50% ರಿಸರ್ವೇಶನ್ ಯಾರೀಗ ನಾನ್ ಪರ್ಮನೆಂಟ್ ಅಂತ ಹೇಳಿದ್ದಾರೆ ಅವರಿಗೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಮೂರನೇದು, ಈಗ 2000 ನಿಮಗೆಲ್ಲ ಗೊತ್ತಿರೋ ಹಾಗೆ ಕನಿಷ್ಠ ವೇತನ ನಮ್ಮ ರಾಜ್ಯದಲ್ಲಿ 2023ಕ್ಕೆ ಮುಗ್ದೋಗಿದೆ, 22ಕ್ಕೆ ಮುಗ್ದೋಗಿದೆ. 25 ಏಪ್ರಿಲ್ ನಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಒಂದು ನ್ಯೂ ನೋಟಿಫಿಕೇಶನ್ ಅನ್ನ ತಂದಿದೆ. ಅದರ ಪ್ರಕಾರ ಅವರೇಜ್ 5 ರಿಂದ 6 ಸಾವಿರ ಇವತ್ತು ಕನಿಷ್ಠ ವೇತನ ಇನ್ಕ್ರೀಸ್ ಆಗತ್ತೆ. ಆ ಕನಿಷ್ಠ ವೇತನ ಇದನ್ನ ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಅಂದ್ರೆ ಸರ್ಕಾರ ಅನೌನ್ಸ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದೀವಿ. ಬಟ್ ಸರ್ಕಾರ ಇನ್ನೂ ಕೂಡ ಅನೌನ್ಸ್ ಮಾಡ್ತಾ ಇಲ್ಲ, ಆವು ಏಣಿ ಆಟ ಆಡ್ತಾ ಇದೆ. ಆವು ಏಣಿ ಆಟ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಬೋರ್ಡ್ ಅಂತ ಹೇಳಿ ಇರ್ತದೆ, ಸಲಹಾ ಮಂಡಳಿ ಅಂತ ಹೇಳಿ ಇರ್ತದೆ. ಸಲಹಾ ಮಂಡಳಿ 11ನೇ ತಾರೀಕು ಏಪ್ರಿಲ್ 2025ಕ್ಕೆ ನೋಟಿಫಿಕೇಶನ್ ಮಾಡಿದೆ. ನೋಟಿಫಿಕೇಶನ್ ಮಾಡಿರೋದನ್ನ ಅಬ್ಜೆಕ್ಷನ್ ಕಾಲ್ಫರ್ ಮಾಡ್ತಾರೆ. ಅಬ್ಜೆಕ್ಷನ್ಸ್ ಗಳೆಲ್ಲ ಬಂದ ಮೇಲೆ ಅಂತಿಮವಾಗಿ 2025 ನವೆಂಬರ್ಗೆ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ, ನೀವು ಇದರ ಬಗ್ಗೆ ಏನು ಕ್ರಮ ತಗೊಳ್ಳಿ ಅಂತ. ನವೆಂಬರ್ ಇಂದ ಇದುವರೆಗೂ ಕೂಡ ಅವ್ರು ಯಾವ್ದು ಸ್ಟೆಪ್ ತಗೊಂಡಿಲ್ಲ. ಈ ಮಧ್ಯದಲ್ಲಿ ಏನಾಗಿದೆ, ಇವರು ಫೈಲ್ ಫಸ್ಟ್ ವೀಕ್ ಕಳಿಸಿದ್ದಾರೆ. ಅನ್ಫಾರ್ಚುನೇಟ್ ನವೆಂಬರ್ 21, 2025 ಕೇಂದ್ರ ಸರ್ಕಾರ ಕಾರ್ಮಿಕ ಲೇಬರ್ ಕೋಡ್ಗಳನ್ನ ಇಂಪ್ಲಿಮೆಂಟ್ ಮಾಡಿದೆ. ಇಂಪ್ಲಿಮೆಂಟ್ ಮಾಡಿದ ಕೂಡಲೇ 1948 ಕನಿಷ್ಠ ವೇತನ ಕಾಯ್ದೆ ರದ್ದಾಗಿದೆ. ರದ್ದಾಗಿರೋ ಹಿನ್ನೆಲೆಯಲ್ಲಿ ಈ ಬೋರ್ಡ್ ಮಾಡಿರುವಂತ ರೆಕಮೆಂಡೇಶನ್ಸ್ ಏನಿದೆ ಕನಿಷ್ಠ ವೇತನ, ನಾವಿದನ್ನ ಘೋಷಣೆ ಮಾಡಕ್ ಆಗಲ್ಲ ಅಂತ ಹೇಳಿ ಕಾನೂನು ಇಲಾಖೆ ಅಭಿಪ್ರಾಯ ಕೊಟ್ಟಿದೆ. ಸೊ ಅಂದ್ರೆ ಇವತ್ತು ನಮ್ಮ ಪರವಾದಂತ ಒಂದು ರೆಕಮೆಂಡೇಶನ್ ಇವತ್ತು ಕೋಡ್ ಬಂದಿದೆ ಅನ್ನೋ ಕಾರಣಕ್ಕೆ, ರೀಫಿಲ್ ಆಗಿದೆ ಅನ್ನೋ ಕಾರಣಕ್ಕೆ ನೀವು ತಡೆ ಹಿಡಿದ್ರಿ. ನಿಯಮಾವಳಿಗಳನ್ನ ರಚನೆ ಮಾಡ್ಲಿಲ್ಲ ನೀವು. ನಿಯಮಾವಳಿ ಬಂದಿರೋದು 9ನೇ ತಾರೀಕು
ಇದು 8ನೇ ತಾರೀಕು ಮೇ ಇನ್ನೂ ಕೂಡ ರೂಲ್ಸ್ ಫ್ರೇಮ್ ಆಗಿಲ್ಲ. ಸೊ ಇವತ್ತು ನಮ್ಮ ನ್ಯಾಯಾಲಯಗಳ ಹಲವು ತೀರ್ಪುಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ, ಹೊಸ ಕಾನೂನು ಬರುವ ತನಕ, ಜಾರಿ ಆಗುವ ತನಕ ಹಳೆ ಕಾನೂನು ಚಾಲ್ತಿಯಲ್ಲಿರುತ್ತೆ ಅಂತ. ಹಳೆ ಕಾನೂನಿನ ಪ್ರಕಾರ ಯಾಕೆ ಈ ಕನಿಷ್ಠ ವೇತನ ನೀವು ಜಾರಿ ಮಾಡ್ಲಿಲ್ಲ? ಈ ಕನಿಷ್ಠ ವೇತನ ಜಾರಿ ಮಾಡಿದ್ರೆ ಕರ್ನಾಟಕದಲ್ಲಿ 1,77,00,000 ಜನರಿಗೆ ಇದು ಅನುಕೂಲ ಆಗ್ತಿತ್ತು. ನಾಟ್ ಓನ್ಲಿ ಸರ್ಕಾರದ ನೌಕರಿಗೆ, ಪಂಚಾಯತಿ ನೌಕರು ಬರ್ತಾರೆ, ಮುನ್ಸಿಪಾಲಿಟಿ ಅವರು ಬರ್ತಾರೆ, ಯಾರೆಲ್ಲ ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಬರ್ತಾರೋ ಅವ್ರೆಲ್ರಿಗೂ ಕೂಡ ಎಫೆಕ್ಟ್ ಆಗ್ತಿತ್ತು. ಆದ್ರೆ ನೀವು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದು ಕಡೆ, ಆಮೇಲೆ ಇನ್ನೊಂದು ಕಡೆಯಲ್ಲಿ ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ಗಳು ಇವತ್ತು ಜನಸಾಮಾನ್ಯರ ಮೇಲೆ ಏನಾಗ್ತಾ ಇದೆ, ಅದಕ್ಕೆ ಪರ್ಯಾಯವಾಗಿ ಕೊಂಡುಕೊಳ್ಳುವ ಶಕ್ತಿಯ ಭಾಗವಾಗಿ ಈ ಕನಿಷ್ಠ ವೇತನವನ್ನ ನೀವೇನ್ ಪರಿಷ್ಕರಣೆ ಮಾಡಬೇಕಾಗಿತ್ತು, ನೀವು ಪರಿಷ್ಕರಣೆ ಮಾಡ್ಲಿಲ್ಲ. ಈಗ ಮತ್ತೆ ಆ ಬೋರ್ಡ್ ಅನ್ನ ಅಬಾಲಿಷ್ ಮಾಡಿ, ನೆನ್ನೆ ನಮಗೆ CITಗೆ ಲೆಟರ್ ಬಂದಿದೆ, ಹೊಸ ಲೇಬರ್ ಬೋರ್ಡ್ ಅನ್ನ ಇವತ್ತು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ನಾವು ರೆಪ್ರೆಸೆಂಟೇಷನ್ ಇದೀವಿ. ಆದ್ರೆ ಈಗ ಈ ಹಳೆ ರೆಕಮೆಂಡೇಶನ್ ಏನಾಯ್ತು, ಹೋಯ್ತು. ಯಾರ ಹೆಬ್ಬಯಕೆ ಇದು? ನಮ್ಮ ರಾಜ್ಯದ ಬಂಡವಾಳಗಾರರ ಹೆಬ್ಬಯಕೆ. ಬಂಡವಾಳಗಾರ ಹೆಬ್ಬಯಕೆಯ ಪ್ರಕಾರ ನೀವು ಕೆಲಸ ಮಾಡಿ 1,77,00,000 ಕುಟುಂಬಗಳಿಗೆ 5 ವರ್ಷದಿಂದ ಕನಿಷ್ಠ ವೇತನ ಇಲ್ದಂಗ್ ಮಾಡಿದೀರಿ ಅನ್ನುವಂಥದ್ದು ಇದೆ. ಹಂಗಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಕೂಡ ನಾವು ಇದ್ರಲ್ಲಿ ಒಂದು ಪ್ರಮುಖವಾದಂತ ಬೇಡಿಕೆಯನ್ನ ಹಾಕಿದೀವಿ. ಸೊ ಇದು ಸುತ್ತೋಲೆಗಳನ್ನ ಮಾಡಬೇಕು, ಇಲ್ಲಾಂದ್ರೆ ಇಂಪ್ಲಿಮೆಂಟ್ ಆಗಲ್ಲ. ಮತ್ತೆ ಮುಟ್ಟಿನ ರಜೆ ಹೆಣ್ಮಕ್ಳಿಗೆ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾನ್ ಪರ್ಮನೆಂಟ್ ಹೆಣ್ಮಕ್ಳು ಏನಿದ್ದಾರೆ, ಆ ಹೆಣ್ಮಕ್ಳಿಗೆ ಆ ಮುಟ್ಟಿನ ರಜೆಯನ್ನ ನೀವು ಪ್ರತ್ಯೇಕ ಆದೇಶ ಮಾಡಬೇಕು ಅನ್ನುವಂತ ಅಂಶಗಳು. ಆಮೇಲೆ ಇನ್ನೊಂದು ಅನ್ಫಾರ್ಚುನೇಟ್ ಥಿಂಗ್ ಸರ್, ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ ವೇತನ ಆಯೋಗಗಳಲ್ಲಿ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ನಾನು ಪಾಯಿಂಟ್ ನಂಬರ್ 7 ಆ ಆರ್ಡರ್ ನಂಬರ್ ಅನ್ನು ಹಾಕಿದ್ದೀನಿ. ಈ ಗ್ಯಾರಂಟಿ ಯೋಜನೆಗಳಿಗೆ ಪ್ರಾಧಿಕಾರಗಳನ್ನ ಮಾಡಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಪೊಲಿಟಿಕಲ್ ಸೆಕ್ರೆಟರಿಗಳಿದ್ದಾರೆ. ಈ ಎಲ್ಲಾ ಪೊಲಿಟಿಕಲ್ ಸೆಕ್ರೆಟರಿಗಳ ಹತ್ರ ಸ್ಟಾಫ್ ಇದೆ ಸರ್, ಸ್ಟಾಫ್ ಇದೆ. ಬಿ ಗ್ರೂಪ್ ಇಂದ ಹಿಡಿದು ಡಿ ಗ್ರೂಪ್ ತನಕ ವೇತನ ಆಯೋಗದಲ್ಲಿ ಕೊಡುವಂತ ವೇತನವನ್ನ 68,000ದಿಂದ 28,000 ರೂಪಾಯಿಗೆ ಇವರಿಗೆ ಕೊಡಬಹುದು, ಇವರಿಗೆ ಮಾತ್ರ ಅಂತ ಹೇಳಿ ವೇತನ ಆಯೋಗದ ಶಿಫಾರಸು ಅಂತ ಹೇಳಿ ಇವರಿಗೆಲ್ಲ ಸ್ಯಾಲ್ರಿ ಕೊಡ್ತಿದ್ದಾರೆ. ಇವ್ರೇನ್ ಪಾಪ ಮಾಡಿದ್ದಾರೆ? ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಸಕ್ಸಸ್ ಆಗಬೇಕು ಅಂದ್ರೆ ನಮ್ ಭಾಗ್ಯಲಕ್ಷ್ಮಿ ಆಪರೇಟರ್ಸ್ ಕಾರಣ. ಡೊಮೆಸ್ಟಿಕ್ ವೈಲೆನ್ಸ್ ಏನಾದ್ರು ನಿಲ್ಬೇಕು ಅಂದ್ರೆ ನಮ್ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಆಪರೇಟರ್ಸ್ ಕಾರಣ. ಗ್ಯಾರಂಟಿ ಯೋಜನೆ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಅಂಗನವಾಡಿಯವರು ಮತ್ತು ಇಡೀ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇರ್ತಕ್ಕಂಥ ಸ್ಟಾಫ್ ಕಾರಣ. ಆಯ್ತಾ? ಸೊ ಈ ತರದಲ್ಲಿ ಇರುವಂತವರಿಗೆ ನಿಮ್ಮ ಯೋಜನೆಗಳನ್ನ ಅತ್ಯಂತ ಯಶಸ್ಸು ಮಾಡಿದಂತ ನೌಕರರಿಗೆ ಯಾಕೆ ನೀವು ಇದಕ್ಕೆ ಅನ್ವಯಿಸಿಲ್ಲ? ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾಡಿರುವ ಪ್ರಾಧಿಕಾರದ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ, ಅವ್ರಿಗೆ ಮಾತ್ರ ಹೊಟ್ಟೆ ಇದೆ, ಉಳಿದವ್ರಿಗೆ ಹೊಟ್ಟೆ ಇಲ್ವಾ? ಸೊ ಹಾಗಾಗಿ ನಾವು ಕೇಳ್ತಾ ಇದ್ದೇವೆ, ಈ ಆದೇಶವನ್ನ ನಮ್ಮ ಎಲ್ಲ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ಗೂ ಕೂಡ ನೀವು ಅನ್ವಯಿಸಿ, ಅಥವಾ ಪೇ ಕಮಿಷನ್ ಅಲ್ಲಿ ನಮ್ಗೊಂದು ಕ್ಯಾಟಗರೈಸ್ ಮಾಡಿ. ABCD ಅಂತ ಹೇಳಿ ಮಾಡಬೇಡಿ, ನಮಗೊಂದು ಸಪರೇಟ್ ಕ್ಯಾಟಗರಿ ಮಾಡಿ. ಯಾಕಂದ್ರೆ ನೀವ್ ಹೇಳುವಂತ ಸ್ಕಿಲ್ ನಮಗಿಲ್ಲ ಅಂದ್ರೆ ಬೇರೆ ಒಂದು ಮಾಡಿ ಅನ್ನುವಂಥದ್ದನ್ನ ನಾವು ಇದರಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಆಮೇಲೆ ಕೆಲಸದ ಭದ್ರತೆಯನ್ನ ಕೊಡ್ಬೇಕು ಅಂತ ನೀವು ಕಾಯಂ ಮಾಡ್ಬೇಕು ಅನ್ನೋದು ನಮ್ಮ ಮೂಲ ಬೇಡಿಕೆ. ಕಾಯಂ ಮಾಡಕ್ಕಾಗಲ್ಲ ಅಂದ್ರೆ 60 ವರ್ಷದ ತನಕ ಅವರನ್ನ ತೆಗಿಬಾರ್ದು, ಏನಾರ ಒಂದು ವಯೋಮೀಡಿಯಾ ಮಾಡಿ ನೀವು, ಆಯ್ತಾ? ಸೊ ಅಂತ ಹೇಳಿ ನಾವಿವತ್ತು ಡಿಮ್ಯಾಂಡ್ ಅನ್ನ ನಾವು ಮಾಡ್ತಾ ಇದೀವಿ. ಆಮೇಲೆ ನಾವು ಈ ರೀತಿ ಡಿಮ್ಯಾಂಡ್ ಮಾಡುವಾಗ ಅವರು ಸೊಸೈಟಿ ಪರಿಕಲ್ಪನೆಯನ್ನ ತರ್ತಾ ಇದ್ದಾರೆ. ಸೊಸೈಟಿ ಅಂತ ಹೇಳಿದ್ರೆ ಏನಂದ್ರೆ ಮಾಮೂಲಿ ಏನು ಇಲಾಖೆ ಗುತ್ತಿಗೆದಾರನಿಗೆ ಕೊಡುವಂತ ದುಡ್ಡನ್ನ ಸೊಸೈಟಿಗೆ ಕೊಡುತ್ತೆ. ಸೊಸೈಟಿ ಚೇರ್ಮನ್ ಯಾರು? ಜಿಲ್ಲಾಧಿಕಾರಿಗಳು. ಆಮೇಲೆ ಸೊಸೈಟಿಯ ಸೆಕ್ರೆಟರಿ ಯಾರು? ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಇರ್ತಾರೆ. ಸೊಸೈಟಿ ವೈಸ್ ಚೇರ್ಮನ್ ಯಾರು? ನಮ್ಮ CS. ಈಗ ಒಬ್ಬ ಕಾಯಮೇತರ ನೌಕರ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡ್ರೆ ನಾಳೆ ಅವನ್ ಕೆಲಸ ಇರಲ್ಲ. ನಾನು ಬರ್ಕೊಡ್ತೀನಿ, ಕೆಲಸ ಇರಲ್ಲ. ಮೊನ್ನೆ ಯಾವ್ದೋ ಒಂದು ಜಿಲ್ಲೆಯಲ್ಲಿ ನಾವೆಲ್ಲ ಕಾಯಮೇತರ ನೌಕರರು ಒಂದು ಸಭೆ ಮಾಡಿದ್ವಿ. ಅದ್ರಲ್ಲಿ ಒಬ್ಬ ನಮ್ಮ ಪರವಾದಂತ ಒಬ್ರು ಅಧಿಕಾರಿಯನ್ನ ಇನ್ವೈಟ್ ಮಾಡಿದ್ವಿ. ಅದೇ ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟು ಇನ್ವೈಟ್ ಮಾಡಿದ್ವಿ. ಇಮಿಡಿಯೇಟೆಡ್ ಆಫೀಸ್ಗೆ ಹೋಯ್ತದು, ಹೆಂಗೆ ನೀವು ಮಾಡಿದ್ರಿ ಅಂತ ಪ್ರಶ್ನೆ. ದಿಸ್ ಇಸ್ ದ ಪೊಸಿಷನ್. ಈಗ ಜಿಲ್ಲಾಧಿಕಾರಿಗಳಿಗೆ ನೀವು ಸೊಸೈಟಿ ಮಾಡ್ಬಿಟ್ರೆ, ಸರ್ ನನಗೆ ಸಂಬಳ ಬಂದಿಲ್ಲ ಅಂತ ಹೇಳಿ ಒಬ್ಬ ನಾನ್ ಪರ್ಮನೆಂಟ್ ಎಂಪ್ಲಾಯ್ ಹೋದ್ರೆ, ಅವ್ರ IAS ಮೂಡ್ ಚೆನ್ನಾಗಿದ್ರೆ ಆಯ್ತು ಅಟೆಂಡ್ ಮಾಡ್ತೀನಿ ಅಂದ್ರೆ, ಮೂಡಿಲ್ಲ ಅಂದ್ರೆ ಏನ್ ಹೇಳ್ತಾರೆ ನಿಮಗ್ ಗೊತ್ತಿದೆ. ಸೊ ಈ ತರದಲ್ಲಿ ಇವಾಗ ಹೆಂಗಾಗಿದೆ ಸೊಸೈಟಿ ಪರಿಕಲ್ಪನೆ ಅಂದ್ರೆ, ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ದು ಬೆಂಕಿಯಿಂದ ಬಾಣಲೆ, ಬೆಂಕಿಯಿಂದ ನಾವು ಹೊರಗೆ ಬಂದ್ಬಿಡ್ಬೋದು ತಪ್ಪಿಸ್ಕೊಂಡು. ನೀವು ಕುದಿಯೋ ಎಣ್ಣೆಗೆ ಬಿದ್ರೆ ನಿಮ್ಮನ್ನ ಯಾರಾದ್ರೂ ಕಾಪಾಡ್ಲಿಕ್ಕೆ ಸಾಧ್ಯ ಇದೆಯಾ? ಉದಾಹರಣೆ ಇದೆಯಾ? ದಟ್ ಈಸ್ ನಾಟ್ ಎ ಸೈನ್ಸ್. ಈಗ ಆ ರೀತಿಯ ಒಂದು ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡೋಕೆ ಹೊರಟಿದೆ. ನಾವು ಅದಕ್ಕೆ ಆ ಸೊಸೈಟಿ ಪರಿಕಲ್ಪನೆಯನ್ನ ಕೈ ಬಿಡಬೇಕು ಅಂತ ಹೇಳ್ತಾ ಇದೀವಿ. ಇದ್ರ ಒಳಗಡೆ ಹೆಚ್ಚು ಕಡಿಮೆ ಎಲ್ಲಾ ಇಲಾಖೆಯ ಕಾಯಮೇತರ ನೌಕರರು ಕೂಡ
ಈ ಹೋರಾಟಕ್ಕೆ ಬರ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಹಾಸ್ಟೆಲ್ ವರ್ಕರ್ಸ್, ಈ ತರ ಬೇರೆ ಬೇರೆ ಡಿಫ್ರೆಂಟ್ ಮತ್ತೆ ಯೂನಿವರ್ಸಿಟೀಸ್ ಅಲ್ಲಿ ಕೆಲಸ ಮಾಡೋರು, ಪ್ರಾಧಿಕಾರಿಗಳಲ್ಲಿ ಕೆಲಸ ಮಾಡೋರು. ಸೊ ಈ ತರದ ಎಲ್ಲ ಎಂಪ್ಲಾಯೀಸ್ ಕೂಡ ಬರ್ತಾ ಇದ್ದಾರೆ. ಇದು ಬಾರಿ ಎಕ್ಸ್ಪ್ಲಾಯಿಟೇಷನ್ ಸೆಕ್ಷನ್ ಸರ್ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ನಾವು ಇವ್ರಿಗೊಂದು ಧ್ವನಿ ಆಗಬೇಕು CITU ಅಂತ ಹೇಳಿ ಒಂದು ಪ್ರಯತ್ನಗಳನ್ನ ನಡೆಸ್ತಾ ಇದೀವಿ. ನೀವೆಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಹಕರಿಸಬೇಕು ಅಂತ ಕೇಳ್ತೀನಿ. ಮತ್ತು ಮೊದಲ ಪತ್ರಿಕಾಗೋಷ್ಠಿ ಹೋರಾಟದ್ದು ಚಿಕ್ಕಬಳ್ಳಾಪುರದಲ್ಲೇನೆ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ತಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ. ನಮಸ್ಕಾರ.